ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣ ಎಸ್ಐಟಿ ತಂಡಕ್ಕೆ 20 ಪೊಲೀಸ್ ಅಧಿಕಾರಿಗಳ ನಿಯೋಜನೆ ಆಗಿದೆ. ಓರ್ವ ಎಸ್ಪಿ, 2 ಡಿಎಸ್ಪಿ, 4 ಇನ್ಸ್ಪೆಕ್ಟರ್, 7 ಮಂದಿ ಸಬ್ ಇನ್ಸ್ಪೆಕ್ಟರ್, ಸಿಪಿಐ, ಎಎಸ್ಐ, 4 ಹೆಡ್ ಕಾನ್ಸ್ಟೇಬಲ್ಗಳ ತಂಡ ರಚನೆಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಡಿಜಿ ಐಜಿಪಿ ಡಾಕ್ಟರ್ ಎಂಎ ಸಲೀಂರಿಂದ ಅಧಿಕೃತವಾದಂಥ ಆದೇಶವನ್ನು ಹೊರಡಿಸಲಾಗಿದೆ. ಒಂದು ಎಸ್ಐಟಿ ಟೀಮ್ ಫಾರ್ಮ್ ಆಗಬೇಕಾಗಿತ್ತು. ಎಸ್ಐಟಿಯ ಮುಖ್ಯಸ್ಥರನ್ನು ನೇಮಕ ಮಾಡಲಾಗಿತ್ತು, 4 ಮುಖ್ಯಸ್ಥರನ್ನು ನೇಮಕ ಮಾಡಲಾಗಿತ್ತು. ಬಟ್ ಒಂದು ಇಡೀ ಟೀಮ್ ಬೇಕಲ್ಲ, ಸೊ ಕೆಳಹಂತದ ಅಧಿಕಾರಿಗಳು ಕೂಡ ಮುಖ್ಯನೇ ಆಗ್ತಾರೆ. ಆ ಹಿನ್ನೆಲೆಯಲ್ಲಿ ಇದೀಗ ಎಸ್ಐಟಿ ಟೀಮ್ ಫಾರ್ಮ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅಧಿಕೃತವಾಗಿ. ಸುಮಾರು 20 ಪೊಲೀಸ್ ಅಧಿಕಾರಿಗಳನ್ನು ಈ ಟೀಮ್ಗೆ ನಿಯೋಜನೆ ಮಾಡಲಾಗಿದೆ. ಯಾರ್ಯಾರಿದ್ದಾರೆ ಅಂತ ನೋಡೋದಾದ್ರೆ, ಓರ್ವ ಎಸ್ಪಿ, 2 ಡಿಎಸ್ಪಿ, 4 ಇನ್ಸ್ಪೆಕ್ಟರ್, ಹಾಗೆಯೇ 7 ಮಂದಿ ಸಬ್ ಇನ್ಸ್ಪೆಕ್ಟರ್, ಸಿಪಿಐ, ಎಎಸ್ಐ, 4 ಹೆಡ್ ಕಾನ್ಸ್ಟೇಬಲ್ಗಳನ್ನು ಇಲ್ಲಿ ನೇಮಕ ಮಾಡಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಪೊಲೀಸರನ್ನು ಈ ಒಂದು ತನಿಖೆಗೆ ಅಂತ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಡಿಜಿಐಜಿಪಿ ಡಾಕ್ಟರ್ ಎಂಎ ಸಲೀಂರಿಂದ ಅಧಿಕೃತವಾದಂಥ ಆದೇಶವನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹೊರಡಿಸಲಾಗಿದೆ. ಸೊ ಅಲ್ಲಿಗೆ ಎಸ್ಐಟಿ ಟೀಮ್ ಅಧಿಕೃತವಾಗಿ ಫಾರ್ಮ್ ಆಗಿದೆ ಅನ್ನೋದು ಇಲ್ಲಿ ನಮಗೆ ಮಾಹಿತಿ ಸಿಗ್ತಾ ಇದೆ. ಸೊ ಈಗ ನೆಕ್ಸ್ಟು ತನಿಖೆ ಹೆಂಗೆ ನಡೆಯುತ್ತೆ, ತನಿಖೆ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಅಲ್ಲಿಗೆ ಭೇಟಿಯನ್ನು ಕೊಡಲಿದ್ದು, ಅಲ್ಲಿ ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಸೊ ಹಾಗಾಗಿ ಇವತ್ತಿನಿಂದ ತನಿಖೆ ಪ್ರಾರಂಭ ಆದರೆ ತನಿಖೆ ಎಷ್ಟು ದಿನಗಳ ಕಾಲ ನಡೆಯುತ್ತೆ ಅನ್ನೋದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ನೋಡಿ, ಇಲ್ಲಿ 4 ತಂಡಕ್ಕೆ ಹೊಸ ಟೀಮನ್ನು ನಿಯೋಜನೆ ಮಾಡಿದ್ದಾರೆ ಡಿಜಿಪಿ ಸಲೀಂ ಅವರು. ಎಂಎನ್ ಅನುಚೇತ್, ಸೌಮ್ಯಲತಾ, ಜಿತೇಂದ್ರ ಕುಮಾರ್, ಸೈಮನ್ನನ್ನು ನೇಮಕ ಮಾಡಲಾಗಿದೆ. ಹೆಚ್ಚುವರಿಯಾಗಿ 20 ಮಂದಿ ಅಧಿಕಾರಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆ ಆಗಿರೋದು. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಭಾಗದ ಪೊಲೀಸ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. 5 IPS, 2 DSP, 6 ಜನ ಇನ್ಸ್ಪೆಕ್ಟರ್ಗಳು, 8 ಮಂದಿ ಸಬ್ ಇನ್ಸ್ಪೆಕ್ಟರ್ ಸೇರಿ ಒಟ್ಟು 20 ಹೆಚ್ಚುವರಿ ಅಧಿಕಾರಿಗಳನ್ನು ಇಲ್ಲಿ ನೇಮಕ ಮಾಡಲಾಗಿದೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅನಾಮಿಕ ವ್ಯಕ್ತಿ ನೀಡಿದ ದೂರಿನ ತನಿಖೆಯನ್ನು ನಡೆಸಲಿದ್ದಾರೆ. ಮೊದಲಿಗೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಆಗಮಿಸಲಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ, ಧರ್ಮಸ್ಥಳ ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆಗೆ ಪ್ರಕರಣದ ಮಾಹಿತಿಯನ್ನು ಪಡ್ಕೊಳ್ಳಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಎಸ್ಐಟಿ ಟೀಮ್ ಫಾರ್ಮ್ ಆಗಿದೆ ಫೈನಲಿ. ಸೊ ಯಾರೆಲ್ಲ ಇದರಲ್ಲಿ ಇದ್ದಾರೆ, ತನಿಖಾ ಪ್ರಾರಂಭ ಹಂತದಲ್ಲಿ ಯಾವ ರೀತಿ ಆಗಿರುತ್ತೆ ಅಂತ? ಹೌದು ನೀತಿ, ಎಸ್ಐಟಿ ಫಾರ್ಮ್ ಆದ ಬೆನ್ನಲ್ಲೇ ಇದೀಗ ಎಸ್ಐಟಿಯ ತನಿಖಾ ಪ್ರಕ್ರಿಯೆಗಳು ಪ್ರಮುಖವಾಗಿ ಟೀಮ್ ಫಾರ್ಮೇಷನ್ ಬರದಿಂದ ಸಾಗ್ತಾ ಇದೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸರನ್ನ ಈ ಒಂದು ಟೀಮ್ನಲ್ಲಿ ನಿಯೋಜನೆ ಮಾಡಲಾಗಿದೆ. 20 ಖಡಕ್ ಆಫೀಸರ್ಗಳು ಈ ಒಂದು ಟೀಮ್ನಲ್ಲಿ ಇದ್ದಾರೆ. ವಿವಿಧ ಇಲಾಖೆಯ ಪೊಲೀಸರು ಕೂಡ ಇದರಲ್ಲಿ ಭಾಗಿಯಾಗಿರುವಂಥದ್ದು. ಇವತ್ತು ಎಸ್ಐಟಿ ಟೀಮ್ನ ಪ್ರಮುಖ ಅಧಿಕಾರಿಗಳು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬಂದು ಇಲ್ಲಿಂದ ಒಂದು ತನಿಖಾ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕಿದ್ದಾರೆ ಅನ್ನುವಂಥದ್ದು ಕೂಡ ಇರುವಂತಹ ವಿಚಾರ. ಹಾಗಾಗಿ ಇವತ್ತು ಇಲ್ಲಿಗೆ ಬರುವ ಮುಂಚೆ, ಕೇಸನ್ನು ಪಡೆದುಕೊಳ್ಳುವಂಥ ಮುಂಚೆ ಒಂದು ಟೀಮ್ ಫಾರ್ಮೇಷನ್ ಅನ್ನೋಂಥದ್ದು ಬಹಳ ಮುಖ್ಯವಾಗುತ್ತೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಭಾಗದ ವಿವಿಧ ಪೊಲೀಸ್ ಠಾಣೆಯ ಪೊಲೀಸ್ ಸಿಬ್ಬಂದಿಗಳು ಇದರಲ್ಲಿ ಇದ್ದಾರೆ ಅನ್ನುವಂಥ ಒಂದು ಆದೇಶವನ್ನು ಕೂಡ ಡಿಜಿ ಐಜಿಪಿ ಸಲೀಂ ಅವರು ಹೊರಡಿಸಿರುವಂಥದ್ದು. ಏನು ನಾವು ನೋಡ್ತಾ ಇದ್ವಿ, ಎಸ್ಐಟಿ ಫಾರ್ಮ್ ಆಗಿದೆ, ಎಸ್ಐಟಿಗೆ ಆದೇಶ ನೀಡಲಾಗಿದೆ. ಆದರೆ ಯಾಕೆ ತನಿಖಾ ಪ್ರಕ್ರಿಯೆ ಇನ್ನೂ ಆರಂಭವಾಗಿಲ್ಲ ಅನ್ನುವಂಥದ್ದು, ಇದಕ್ಕೊಂದು ಪರ್ಟಿಕ್ಯುಲರ್ ಆಗಿ ಟೀಮ್ ಫಾರ್ಮ್ ಅನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತು ಬಂದಿರುವಂತಹ ಮಾಹಿತಿಯ ಪ್ರಕಾರ ಈ ಒಂದು ಟೀಮ್ನಲ್ಲಿ 1 SP, 2 DSP, 4 ಪೊಲೀಸ್ ಇನ್ಸ್ಪೆಕ್ಟರ್, 1 ಸರ್ಕಲ್ ಇನ್ಸ್ಪೆಕ್ಟರ್, 7 PSI, 1 ASI ಮತ್ತು 4 ಹೆಡ್ ಕಾನ್ಸ್ಟೇಬಲ್ಗಳ ಒಂದು ತಂಡ ಕೂಡ ಇದರಲ್ಲಿ ಇದೆ. ಇದನ್ನು ಈಗ ಒಂದು ಹಂತದ ಒಂದು ತಂಡ ಇದು. ಇನ್ನು ಕೇವಲ ಇದಕ್ಕೆ ಮಾತ್ರ ಸೀಮಿತ ಅಲ್ಲ, ಇದು ಈಗಾಗಲೇ 4 IPS ಅಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ತನಿಖೆ ಆರಂಭವಾಗುತ್ತೆ. ಹಾಗಾಗಿ ಇನ್ನೂ ಕೂಡ ಟೀಮ್ ಫಾರ್ಮೇಷನ್ ಆಗೋದು ಬಾಕಿ ಇದೆ. ಈಗ ಒಂದು ಹಂತದ ಟೀಮನ್ನು ಫಾರ್ಮ್ ಮಾಡಿದ್ದಾರೆ. ಆದರೆ ಇಲ್ಲಿರುವಂಥ ಒಂದು ಇಲಾಖೆಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದಲ್ಲಿ ಈ ಒಂದು ಪ್ರಕರಣ ನಡೆದಿದ್ದರೂ ಕೂಡ ಈ ಒಂದು ತಂಡದಲ್ಲಿರುವಂಥ ಪೊಲೀಸರನ್ನು ನಾವು ನೋಡೋದಾದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಬಹಳ ಕಮ್ಮಿ ಸಂಖ್ಯೆಯಲ್ಲಿದ್ದಾರೆ. 1-2-3 ಮಾತ್ರ ಈ ಒಂದು ತಂಡದಲ್ಲಿರುವಂಥದ್ದು. ಉಳಿದಂಥವರು ಎಲ್ಲರೂ ಕೂಡ ಉಡುಪಿ ಮತ್ತು ಉತ್ತರ ಕನ್ನಡ ಭಾಗದವರೇ ಆಗಿದ್ದಾರೆ. ಯಾಕಂದರೆ ಪಾರದರ್ಶಕವಾಗಿ ತನಿಖೆ ನಡೀಬೇಕು ಅಂದರೆ, ಯಾಕಂದರೆ ನಾಳೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಅಥವಾ ಇದು ಆರೋಪಗಳು ಸುಳ್ಳು ಅಂತ ಆದರೂ, ಸತ್ಯ ಅಂತ ಆದರೂ ಕೂಡ ಪೊಲೀಸರ ತನಿಖೆಯ ಮೇಲೆ ಎಲ್ಲರೂ ಆರೋಪವನ್ನು ಮಾಡುವಂಥದ್ದು. ಈ ಹಿಂದೆ ಕೂಡ ಈ ಭಾಗದಲ್ಲಿ ನಡೆದಂಥ ಅನೇಕ ಗಂಭೀರ ಪ್ರಕರಣಗಳಲ್ಲಿ ಪೊಲೀಸರು ಈ ಒಂದು ಆರೋಪಗಳನ್ನು ಎದುರಿಸಿದ್ದಾರೆ. ನೇರವಾಗಿ ಪೊಲೀಸರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಲಾಗಿತ್ತು. ತನಿಖಾ ತಂಡಗಳ ವಿರುದ್ಧ ಗಂಭೀರವಾದ ಆರೋಪಗಳನ್ನು ಮಾಡಲಾಗಿತ್ತು.
ಹಾಗಾಗಿ ಈ ಬಾರಿ ಸರ್ಕಾರ ಯಾವುದೇ ರೀತಿಯ ರಿಸ್ಕನ್ನು ತೆಗೆದುಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಎಷ್ಟು ಪಾರದರ್ಶಕವಾಗಿ ತನಿಖೆ ನಡೆಯುತ್ತೋ ಅಷ್ಟು ಸರ್ಕಾರಕ್ಕೂ ಕೂಡ ಒಳ್ಳೆಯದು, ಪೊಲೀಸ್ಗೂ ಕೂಡ ಒಳ್ಳೆಯದು ಅನ್ನುವಂಥದ್ದೇ ಅರಿತುಕೊಂಡು ಈ ಒಂದು ತಂಡವನ್ನು ಫಾರ್ಮ್ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಪೊಲೀಸರು ಇದರಿಂದ ಹೊರತಾಗಿದ್ದಾರೆ. ಇದರಲ್ಲೂ ಒಂದು ಕ್ರೂಷಿಯಲ್ ವಿಚಾರ ಏನು ಅಂದರೆ, ಇದರಲ್ಲಿ ಒಳಗೊಂಡಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಏನಿದ್ದಾರೆ ಇವರು ಸಾರ್ವಜನಿಕ ಇಲಾಖೆ ಅಂದರೆ ಸಾರ್ವಜನಿಕರಿಂದ ಸ್ವಲ್ಪ ದೂರನೇ ಇರುವಂಥವರನ್ನೇ ಇದರಲ್ಲಿ ಆಯ್ಕೆ ಮಾಡಿಕೊಂಡಿರುವಂಥದ್ದು. ಅದು ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಆಗಿರ್ಬೋದು. ಹೀಗೆ ಈ ಈ ಇಲಾಖೆಗಳ ಪೊಲೀಸ್ಗಳನ್ನು ಇದರಲ್ಲಿ ಆಯ್ಕೆ ಮಾಡಿದ್ದಾರೆ ಮತ್ತು ಪ್ರಮುಖವಾಗಿ ಇದರಲ್ಲಿ ಉಡುಪಿ ಮತ್ತು ಉತ್ತರ ಕನ್ನಡ ಭಾಗದ ವಿವಿಧ ಪೊಲೀಸರನ್ನು ಆಯ್ಕೆ ಮಾಡಲಾಗಿರುವಂಥದ್ದು. ಮತ್ತು ಯಾವುದೆಲ್ಲ ಇಲಾಖೆ ಇದೆ ಅಂತ ನೋಡ್ತಾ ಹೋಗೋದಾದರೂ ಕೂಡ DCR ಇದೆ, CEN ಪೊಲೀಸರು ಇದ್ದಾರೆ, ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸರು ಇದ್ದಾರೆ, ಮೆಸ್ಕಾಮ್ನ ಪೊಲೀಸರು ಇದ್ದಾರೆ, FMSನ ಪೊಲೀಸರನ್ನ ಕೂಡ ಇದರಲ್ಲಿ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಒಂದು ತಂಡ ಫಾರ್ಮ್ ಆಗಿದೆ. DG IGP ಸಲೀಂ ಅವರು ಈ ಬಗ್ಗೆ ಒಂದು ಅಧಿಕೃತ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಸೊ ಇವತ್ತು ಇಲ್ಲಿಗೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಅಧಿಕಾರಿಗಳು ಬಂದು, SIT ಅಧಿಕಾರಿಗಳು ಬಂದು ಒಂದು ಮಾಹಿತಿಯನ್ನು ಪಡೆದುಕೊಳ್ತಾರೆ. ಯಾವಾಗ ಬರ್ತಾರೆ ಅನ್ನುವಂಥ ರೀತಿಯ ಒಂದು ಕ್ಷಣಗಣನೆ, ಕುತೂಹಲ ಎಲ್ಲವೂ ಕೂಡ ಸದ್ಯ ಭುಗಿಲೆದ್ದಿರುವಂಥದ್ದು. ಯಾವುದೇ ಕ್ಷಣದಲ್ಲೂ ಬೇಕಾದರೂ ಇಲ್ಲಿಗೆ ಅವರು ಆಗಮಿಸಬಹುದು. ಈಗಾಗಲೇ ಓರ್ವ ಅಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರಮುಖವಾಗಿ SP ಅವರನ್ನ ಭೇಟಿಯಾಗೋದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇನ್ನೇನು ಅವರನ್ನ ಮೀಟ್ ಆಗಿ ಒಂದು ಸಮಾಲೋಚನೆಗಳನ್ನೆಲ್ಲ ನಡೆಸಿ ಅವರು ನೇರವಾಗಿ ಇಲ್ಲಿಗೆ ಬಂದು ಧರ್ಮಸ್ಥಳ ಪೊಲೀಸ್ ಠಾಣೆಯ ತನಿಖಾಧಿಕಾರಿಯಿಂದ ಆ ಒಂದು ಫೈಲನ್ನು ಟೆಕ್ನಿಕಲ್ ಆಗಿ ಪಡೆದುಕೊಂಡು ಇವತ್ತಿನಿಂದ ಒಂದು ಅಫಿಷಿಯಲ್ ಆಗಿ ತನಿಖೆಯನ್ನು ಆರಂಭ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಟೀಮ್ ಫಾರ್ಮೇಷನ್ ಬಹಳ ಪ್ರಮುಖ. 4 ತಂಡಗಳನ್ನು ರಚನೆ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇತ್ತು. ಈಗ ಅದರಲ್ಲಿ ಒಂದು ತಂಡ ಅಧಿಕೃತವಾಗಿ ರಚನೆ ಆಗಿರುವಂಥದ್ದು. ಇನ್ನೂ ವಿವಿಧ ತಂಡಗಳು ರಚನೆ ಆಗುವಂಥ ಸಾಧ್ಯತೆ ಇದೆ. ಮತ್ತು ಇದರಲ್ಲೂ ಕೂಡ ನಾವು ನೋಡ್ತಾ ಹೋಗುವಂಥ ಸಂದರ್ಭದಲ್ಲಿ CEN ಪೊಲೀಸರೇ ಒಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಯಾಕಂದರೆ ಈ ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ಟೆಕ್ನಿಕಲ್ ಆಗಿಯೂ ಮತ್ತು ಏನು ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಂಡು ಈ ತನಿಖೆಯನ್ನು ಮಾಡುವಂಥ ಕಾರಣದಿಂದಾಗಿ ಅನೇಕ ಡೇಟಾಗಳನ್ನು ರಿಟ್ರೀವ್ ಮಾಡೋದಿರುವಂಥದ್ದು ಇರುತ್ತೆ. ಯಾಕಂದರೆ 20 ವರ್ಷಗಳ ಹಿಂದಿನ ಕೇಸ್ಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಇರುವಂಥ ಕಾರಣದಿಂದಾಗಿ CENನ ಪೊಲೀಸರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥದ್ದು. ಹಾಗಾಗಿ ಈಗ ಒಂದು ನಿರೀಕ್ಷೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಸೊ ಇವತ್ತು ಅಧಿಕಾರಿಗಳು ಬಂದರೆ ಏನು ಪ್ರೊಸೆಸ್ ಆಗ್ಬೋದು ಅಂದರೆ, ಪ್ರಮುಖವಾಗಿ ಒಂದು ಅನಾಮಿಕನನ್ನು ವಶಕ್ಕೆ ಪಡೆಯುವಂಥದ್ದೇ ದೊಡ್ಡ ಪ್ರೊಸೆಸ್. ಯಾವಾಗ ಆತ ಕೋರ್ಟಿಗೆ ಹಾಜರಾದನೋ ಎಲ್ಲರಲ್ಲೂ ಒಂದು ನಿರೀಕ್ಷೆ ಇದ್ದಿದ್ದು ಏನು ಅಂದರೆ, ಆತನನ್ನು ಪೊಲೀಸರು ಅವತ್ತೇ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ತೀವ್ರಗೊಳಿಸ್ತಾರೆ. ಆತ ಎಲ್ಲೆಲ್ಲ ನಾನು ಶವಗಳನ್ನು ಹೂತಿದ್ದೀನಿ ಅಂತ ಹೇಳ್ತಾರೋ ಅಲ್ಲಿಗೆ ಹೋಗಿ ಅದನ್ನು ಉತ್ಖನನ ಮಾಡ್ತಾರೆ ಅನ್ನುವಂಥದ್ದು. ಅದರದ್ದು ಅವತ್ತು ಆಗಿರಲಿಲ್ಲ. ಆತನಿಂದ ಹೇಳಿಕೆಯನ್ನು ಪಡೆದು ಆ ಕಳೆ ಬರಹ ಏನು ಆತ ತಂದಿದ್ದು ಅದನ್ನು ಸ್ವೀಕಾರ ಮಾಡಿ ಆತನನ್ನು ಬಿಟ್ಟು ಕಳಿಸಿದರು. ಮತ್ತು ಆತನೇ ಜುಲೈ 16ನೇ ತಾರೀಕು ಇದೇ ಧರ್ಮಸ್ಥಳ ಪೊಲೀಸ್ ಠಾಣೆಯ ಲಿಮಿಟ್ಸ್ನಲ್ಲಿ ಮತ್ತೆ ಪ್ರತ್ಯಕ್ಷನಾಗಿದ್ದ. ನಾನು ಮಹಜರು ಮಾಡೋದಕ್ಕೆ ಸಿದ್ಧನಿದ್ದೀನಿ ಅನ್ನುವಂಥ ರೀತಿಯಲ್ಲಿ ಪೊಲೀಸರಿಗೆ ಆಹ್ವಾನವನ್ನು ಕೂಡ ಕೊಟ್ಟಿದ್ದೆ. ಆದರೆ ಪೊಲೀಸರು ಆ ಸ್ಥಳಕ್ಕೆ ಹೋಗದಂಥ ಕಾರಣದಿಂದ ದೊಡ್ಡ ಮಟ್ಟಿನ ಒಂದು ತಿರುವುಗಳನ್ನು ಈ ಪ್ರಕರಣ ಪಡೆದುಕೊಳ್ಳುತ್ತೆ. SIT ಕೂಡ ಫಾರ್ಮ್ ಆಗುತ್ತೆ. ಸೊ SITಯ ಒಂದು ತಂಡ ಇವತ್ತು ರಚನೆ ಆಗಿದೆ. ಇವತ್ತು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಇಲ್ಲಿಗೆ ಅಧಿಕಾರಿಗಳು ಬಂದು ಮಾಹಿತಿಯನ್ನು ಪಡೆಯುವ ಸಾಧ್ಯತೆ ಇದೆ. ಫೈನ್, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.